ವಾಂತಿ ಮಾಡ್ಕೋತಿದ್ದಾಳಂತೆ. ಏನ್ ಡ್ಯಾಡ್, ವಾಂತಿ ಮಾಡ್ಕೋತಿರೋದನ್ನೇ ಜಗತ್ತಿನ 8ನೇ ಅದ್ಭುತ ಅನ್ನೋ ರೇಂಜಿಗೆ ಹೇಳ್ತಿದ್ಯಲ್ಲ ಡ್ಯಾಡ್. ಗೋವಿಂದು, ನಿಮ್ ಸಿಸ್ಟರ್ಗೆ ಪಿತ್ತ ಗಿತ್ತ ಆಗಿರ್ಬೇಕು, ಮಾತ್ರೆ ಗೀತ್ರೆ ಕೊಡೋಗು, ಸರಿ ಹೋಗ್ತಾರೆ ಅಷ್ಟೇ. ಅಯ್ಯೋ ಹಂಗಲ್ಲ, ಇವ್ರಿಗೆ ಹೆಂಗ್ ಹೇಳಿ ನಾನು? ಹಾಗಲ್ಲ ಕಣೋ, ಬಾಯ್ಲಿ. ಕೇಳಿ ಕೇಳಿ ಕೇಳಿ. ನೀನು ರೆಸಾರ್ಟ್ ಹೋಗಿ ಬಂದ್ಮೇಲೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದೇ ಕಣೋ ಇದು. ಮಯೂರಿ ಗರ್ಭಿಣಿ ಆಗಿದ್ದಾಳೆ ಅನ್ಸುತ್ತೆ. ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ? ಹೂವು ದುಂಬಿ ಸೇರೆ ಇಲ್ಲ ಅಂದ್ಮೇಲೆ ಜೇನ್ ಬರೋದಕ್ಕೆ ಹೇಗ್ ಸಾಧ್ಯ? ಎಲ್ರು ವಿಷಯ ಕೇಳಿ ಮಿಕ ಮಿಕ ಅಂತ ನನ್ನನ್ನೇ ನೋಡ್ತಿದ್ದಾರೆ. ಈಗ ನನ್ನ ಆಟ ಆಡೋದಿಕ್ಕೆ ಒಳ್ಳೆ ಸಮಯ. ಮದರ್ ಡಾರ್ಲಿಂಗ್, ಏನ್ ಡ್ಯಾಡ್, ಇಂಥ ಖುಷಿಯಾದ ವಿಷಯ ನಮ್ಮ ಮಗನ್ನ ಮಾತ್ರ ಸೈಡಿಗೆ ಕರೆದು ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ. ಇಂಥ ವಿಷಯನ ಇಡೀ ಜಗತ್ತಿಗೆಲ್ಲ ಸಾರಿ ಸಾರಿ ಹೇಳ್ಬೇಕು ಡ್ಯಾಡ್, ಅವಾಗ್ಲೇ ಖುಷಿ ಹಂಚ್ಕೊಳಗಾಗೋದು ಅಲ್ವಾ ಅಲ್ವಾ? ಗೋವಿಂದು, ಹೋಗು, ನಿನ್ ತಂಗಿನ ಕರ್ಕೊಂಬಾರೋ, ನನ್ ಬಂಗಾರಿನ ಕರ್ಕೊಂಬ, ಹೋಗು ಹೋಗು ಹೋಗು. ಸಿಸ್ಟರ್, ಕಂಗ್ರಾಚುಲೇಟ್ ಮಾಡು ಸಿಸ್ಟರ್, ನಿನಗಂತೂ ಮಗು ಆಗ್ತಿಲ್ಲ, ನನಗಾಗ್ತಿದೆ, ಖುಷಿ ಪಡು. ಹೋಗ್ಲಿ, ಬೇಡ ಬಿಡು. ಕಂಗ್ರಾಚುಲೇಷನ್ಸ್ ಡ್ಯಾಡ್, ಯು ಬಿಕಮಿಂಗ್ ಗ್ರ್ಯಾಂಡ್ ಫಾದರ್, ಐ ಆಮ್ ಬಿಕಮಿಂಗ್ ಫಾದರ್ ಡ್ಯಾಡ್. ಬಂಗಾರಿ ಬಂಗಾರಿ, ಅಯ್ಯೋ ನನ್ನ ಮುದ್ದು ಬಂಗಾರಿ. ಬೇಡ ಬಿಡಿ, ಅಂತಪುರದಲ್ಲಿ ನೋಡ್ಕೊಳ್ಳೋಣ ಇಂಥದನ್ನೆಲ್ಲ. ಏನ್ರಿ ಬಂಗಾರಿ, ಅರ್ಲಿ ಮಾರ್ನಿಂಗ್ ಇಂಥ ಖುಷಿಯಾದ ವಿಷಯನ ಹೇಳಿದಿರಲ್ರಿ. ಇಷ್ಟು ಬೇಗ ನನ್ನನ್ನ ಫಾದರ್ ಆಗಿ ಪ್ರಮೋಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ವಲ್ರಿ. ಕಂಗ್ರಾಚುಲೇಷನ್, ಕೈ ಕೊಡ್ರಿ. ಕಂಗ್ರಾಚುಲೇಷನ್ ಕಣ್ರಿ, ಕಂಗ್ರಾಚುಲೇಷನ್. ಅಯ್ಯೋ ಚಿಕ್ಕೇಶ್ ಮಾತ್ರ ಏನ್ ಹೇಳ್ತಾ ಇದ್ದೀರಾ ನೀವು? ನೋ, ನೀವೇನು ಮಾತಾಡುವಾಗಿಲ್ಲ. ನೀವಿಲ್ ಮಾತಾಡ್ಲೇಬಾರ್ದು. ನಾನು ನೀವು ಏನೇ ಮಾತಾಡಂಗಿದ್ರು ಇಲ್ಲೋಡಿ, ಅಯ್ಯೋ ಮಾತಾಡ್ಲೇಬಾರ್ದು, ಅಂತಪುರದಲ್ಲೇ ಮಾತಾಡ್ಬೇಕು, ಅವಾಗ್ಲೇ ಚೆನ್ನಾಗಿರುತ್ತೆ. ಡ್ಯಾಡ್, ನಾನ್ ಇಮಿಡಿಯೇಟ್ ಆಗಿ ನನ್ನ ಹೆಂಡತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ನನ್ನ ಹೆಂಡತಿ ಅವಳು ಒಳಗಡೆ ಇರೋ ಮಗು ಎರಡು ಎಷ್ಟು ಖುಷಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಏನಂತೀರಾ? ಬನ್ನಿ ಹೋಗೋಣ. ನನ್ನ ಹತ್ರ ಮಾತಾಡೋಣ ರೀ. ಮುದ್ದು ಬಂಗಾರಿ ಪಾಪ ಮಾತಾಡ್ಬೇಕು ಅಂತ ಹೇಳೆ ಕಾರಲ್ಲಿ ಹೋಗ್ತಾ ನಾನು ನೀವು ಮಾತಾಡ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಗೋವಿಂದು, ನಿಮ್ಮಮ್ಮವ್ರು ಕೂತಿದ್ದಾರೆ, ಅವ್ರಿಗೆ ಸ್ವೀಟ್ ನ ದೊಡ್ಡ ಬೌಲಲ್ಲಿ ತಂದು ಕೊಟ್ಬಿಡು. ಕೊಡು. ಬನ್ನಿ, ಅವ್ರು ಕೊಡ್ತಾರೆ. ಬನ್ನಿ, ನಾವು ಹೋಗೋಣ. ಹುಷಾರಾಗಿ ಹೋಗಿ ಬನ್ನಿ. ಅಮ್ಮರ ಯಜಮಾನ ಸ್ವೀಟು. ಅಯ್ಯೋ, ಮಾಮ್, ಯಾಕೆ ಸೈಲೆಂಟ್ ಆಗಿದ್ಯಾ? ಈಗ ಏನಾಯ್ತು? ಮತ್ತಿನ್ನೇನಾಗ್ಬೇಕು ಸಮಂತ? ಅಲ್ಲಿ ನಡೆದಿದ್ ನೀನೇ ನೋಡಿದ್ಯಲ್ಲ. ಆ ಕೆಲಸದೊಳು ಗರ್ಭಿಣಿ ಅಂತ ಹೇಳಿದ್ದು ನನ್ಗೆ ಊಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವಳು ಯಾವ ತರದಲ್ಲಿ ನನ್ನ ಮಗನಿಗೆ ಸೆಟ್ ಆಗ್ತಾಳೆ? ಅವಳ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ನಾನ್ ಕಾಯ್ತಾ ಇದ್ರೆ ಈಗ ನೋಡಿದ್ರೆ ಅವಳು ಗರ್ಭಿಣಿ ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ನಾನು ಹೇಗ್ ಸಹಿಸ್ಕೊಳ್ಳಿ? ಮಾಮ್ ಇಟ್ ಮಾಡಿದ ತಕ್ಷಣ ಅವ್ಳು ಪ್ರೆಗ್ನೆಂಟ್ ಅಂತ ಯಾಕೆ ಅನ್ಕೋತೀಯಾ? ಸಮಂತ, ಅದನ್ನ ನಾನು ಕನಸಲ್ಲೂ ಯೋಚನೆ ಮಾಡಲ್ಲ. ಆದ್ರೆ ತಾರಕ್ಕೆ ಆಗ ಹೇಳಿದ್ಮೇಲೆ ನಮ್ದೇ ಇರಕ್ಕಾಗುತ್ತಾ? ಮಾಮ್, ತಾರಕ್ ಮಾತನ್ನ ನೀನ್ ಹೇಗ್ ನಂಬ್ತೀಯಾ? ಅವನು ನಿನ್ನ ಉರ್ಸೋದಕ್ಕೆ ಅಂತಾನೆ ಹೀಗೆಲ್ಲ ಹೇಳಿರೋದು. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಇಲ್ಲ ಸಮಂತ, ತಾರಕ್ ನನ್ನ ಬೇರೆ ವಿಷಯದಲ್ಲಿ ರೇಗಿಸ್ಬೋದು. ಆದ್ರೆ ಅವಳ ಮುಖದಲ್ಲಿದ್ದ ಖುಷಿ ನೋಡ್ತಾ ಇದ್ರೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಅಂತ ಅನಿಸ್ತಾ ಇದೆ.
ಮುಂದುವರೆದ್ರೆ ನಾಳೆ ದಿನ ಆ ಮಗು ಆರೈಕೆ ಮಾಡೋದಕ್ಕೂ ನನಗೆ ಹೇಳ್ತಾನೆ, ಆ ಕೆಲಸದವಳನ್ನ ನೋಡ್ಕೊಳ್ಳೋದಕ್ಕೂ ನನಗೆ ಹೇಳ್ತಾನೆ. ನಾನು ಅದನ್ನೆಲ್ಲ ಮಾಡ್ಬೇಕಾ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ. ಅವಳಿಗೇನಾದ್ರೂ ಮಗು ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕಾಗಲ್ಲ. ಅದು ನನ್ನ ಯೋಚನೆ. ಮಾಮ್, ನಾನಿರ್ಬೇಕಾದ್ರೆ ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನೀನು ಗೌರವಕ್ಕೆ ತಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ನಿಂಗೆ ಗೊತ್ತಲ್ವಾ? ಗೊತ್ತಿದೆ, ಆದ್ರೆ ವಿಷಯ ಸೀರಿಯಸ್ ಆಗ್ಬಿಟ್ಟಿದ್ಯಲ್ಲ, ಈಗ ನಾವ್ ಏನ್ ಮಾಡೋದಕ್ಕಾಗುತ್ತೆ? ಮಾಮ್, ಮಾಡ್ಬೇಕು ಅಂತ ಮನ್ಸ್ ಮಾಡಿದ್ರೆ ಸಮಯ ನೋಡ್ಕೊಂಡು ಕೂರೋದಕ್ಕಾಗಲ್ಲ. ತಾರಕ್ ನಿನಗೆ ಅವಮಾನ ಮಾಡಿದಾಗ್ಲೇ ನಾನು ಸುಮ್ಮನಿರ್ಲಿಲ್ಲ. ಇನ್ನೀ ಮಯೂರಿ ತೊಂದರೆ ಕೊಡಕ್ ಬಂದ್ರೆ ಸುಮ್ಮನಿರ್ತೀನಾ? ಇಷ್ಟು ದಿನನೇ ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕಾಗ್ಲಿಲ್ಲ, ಈಗಿನ್ನೇನ್ ಮಾಡೋದಕ್ಕಾಗುತ್ತೆ ಸಮಂತ? ಮಾಮ್, ನೀವು ಆ ಮಯೂರಿನ ಮನೆಯಿಂದ ಆಚೆ ಕಳಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅವಳು ನಿಮ್ ತೊಂದರೆ ಕೊಡ್ತಾ ಇರೋದಕ್ಕೆ ಅವಳು ಯಾರ ಕಣ್ಗೂ ಬೀಳ್ದಿರೋ ಹಾಗೆ, ಯಾರ ಸುಳಿವಿಗೂ ಸಿಗದೆ ಇರೋ ಹಾಗೆ ಶಾಶ್ವತವಾಗಿ ನಿಮಗೆ ಯಾರಿಗೂ ಸಿಗ್ಬಾರ್ದು ಹಾಗೆ ಟಾರ್ಚರ್ ಕೊಟ್ಟು ಕಣ್ಮರೆ ಆಗೋ ಹೋಗಿ ಮಾಡ್ತೀನಿ. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಸಮಂತ, ಆದ್ರೆ ಅನ್ಕೊಂಡಿರೋ ಹಾಗೆ ಮಾಡೋದು ತುಂಬಾನೇ ಕಷ್ಟ. ಮಾಮ್, ನಾನು ನಿನ್ ಮಗಳು. ನಿನ್ನ ದ್ವೇಷದ ರಕ್ತನೇ ನನ್ನ ಮೈಯಲ್ಲೂ ಹರಿತಾ ಇರೋದು ಅಂದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ? ಈ ಸಲ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಆಗ ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ.